ಶಾಪಿಂಗ್ ಹೋಗ್ತಾ ಇದೀವಿ. ಅದು ಯಾರಿಗೋಸ್ಕರ ಅಂತ ಅಂದ್ರೆ ನಾನು ತಗೋಬೇಕು, ಬಟ್ ಆದ್ರೆ ನಾನು ಇನ್ನೂ ಕನ್ಫ್ಯೂಸನ್ ಅಲ್ಲಿ ಇದೀನಿ. ನನ್ನ ಡ್ರೆಸ್ಸಿಗೂ ಅದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಅಲ್ವಾ? ಚೆನ್ನಾಗಿದ್ಯಾ, ಇದು ಚೆನ್ನಾಗಿದ್ಯಾ, ನಿಜ ಹೇಳ್ಬೇಕು. ಯಾರೆಲ್ಲ ಗೋಲ್ಡ್ ಹುಚ್ಚಿರುತ್ತೆ ಬೇಗ ಹತ್ರದಲ್ಲಿ ಇರುತ್ತೆ. ಸ್ಯಾರಿನೂ ಇದೆ ಗೈಸ್, ಯಾವ ಕಲರ್ ಇರ್ಬೋದು ಏನು ಅಂತ ಗೆಸ್. ಸೀಮಂತದ್ದೆಲ್ಲ ಅವ್ರ ಶಾಪ್ ಅಲ್ಲೇ ಮಾಡ್ಸಿರೋದು. ಏನೋ ಸ್ಪೆಷಲ್ ಆಫರ್ ಕೂಡ ನಡೀತಿದೆ. ಮದುವೆ ಸೀಮಂತ ಬ್ಲಾಗ್ ಸ್ಯಾರಿ ಚೇಂಜ್ ಆಗಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ. ಅದು ಯಾರಿಗೋಸ್ಕರ ಅಂತ ಅಂದರೆ ಮಧು ಅವ್ರಿಗೋಸ್ಕರ. ನನ್ನ ಸೀಮಂತ ಟೈಮಲ್ಲಿ ಅವಳು ಬ್ಯಾಂಗಲ್ ಹಾಕಿದ್ಲಲ್ವಾ, ಬ್ರೌನ್ ಕಲರು. ಸೊ ಅದು ಅವಳಿಗೆ ತುಂಬ ಇಷ್ಟ ಆಗಿದೆ ಬ್ಯಾಂಗಲ್ಸು. ಅಲ್ಲಿ ಮೈಸೂರಲ್ಲಿ ಎಲ್ಲೂ ಅಷ್ಟು ಚೆನ್ನಾಗಿ ಆ ಥರ ಸಿಕ್ಕಿಲ್ಲ ಅಂತ ಹೇಳಿ ಇಲ್ಲೇ ತಗೋಬಾ ಅಂತ ಹೇಳಿದ್ಲು. ಆ್ಯಕ್ಚುಲಾಗಿ ಇವತ್ತೇ ಹೋಗ್ಬೇಕಿತ್ತು ನಾನು. 1-2 ಡೇಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಾಧು ಅವರು ಓಕೆ ಅಂದಿದ್ದಾರೆ. ಅದೇ ನನಗೆ ಫೈನಲಿ ಖುಷಿಯಾಗಿರೋದು. ಇವಾಗ ನಮ್ಮ ಮಾಧು ಮದುವೆ ಆದಮೇಲೆ ನಮ್ಮ ರಿಲೇಟಿವ್ ಮನೇಲಿ ಯಾರ ಮನೇಲೂ ಸ್ಟೇ ಆಗಲಿಲ್ಲ. ಇದೇ ಫಸ್ಟು ಟೈಮ್ ಗೈಸ್ ಸ್ಟೇ ಆಗ್ತೀನಿ ಅಂತ ಅವ್ರು ಮಾತು ಕೊಟ್ಟಿರೋದು. ಅದು ಅವಳು ಲಾಸ್ಟ್ ಟೈಮು ಬೇಜಾರು ಮಾಡ್ಕೊಂಡ್ಲಲ್ಲ ಅಂತ ಹೇಳಿ ಇವತ್ತೇ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಮನೆ ಕ್ಲೀನಿಂಗು ಅದು ಇದು ಅಂತ ಹೇಳಿ ಹೋಗೋಕ್ಕಾಗಿಲ್ಲ. ಇವಾಗ ನಾವು ಬ್ಯಾಂಗಲ್ ಶಾಪ್ಗೆ ಹೋಗ್ತಾ ಇದ್ದೀವಿ. ನಾನು ತಗೋಬೇಕು, ಬಟ್ ಆದರೆ ನಾನು ಇನ್ನೂ ಕನ್ಫ್ಯೂಸನ್ ಅಲ್ಲಿದ್ದೀನಿ, ಗೋಲ್ಡ್ ಆರ್ ಡೈಮಂಡ್ ಅಂತ. ಈ ನಡುವೆ ಸ್ವಲ್ಪ ಗೋಲ್ಡ್ ಜ್ಯುವೆಲ್ಸ್ ಜಾಸ್ತಿ ಹಾಕಿರೋದ್ರಿಂದ ಡೈಮಂಡ್ಗೆ ಹೋಗೋಣ ಈ ಸಲ, ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ. ಇವಾಗ ಫಸ್ಟು ಬ್ಯಾಂಗಲ್ನ ಅವಳಿಗೆ ತೊಗೊಂಡು ಅದಾದಮೇಲೆ MS ಗೋಲ್ಡ್ ಆ್ಯಂಡ್ ಡೈಮಂಡ್ಗೆ ಹೋಗಿ ಗೋಲ್ಡಾ ಡೈಮಂಡಾ ಹೋಗಿ ನೋಡೋಣ. ನಾವಿವಾಗ ಬ್ಯಾಂಗಲ್ಸ್ನ ನೋಡ್ತಾ ಇದ್ದೀವಿ. ಸೊ 2.8 ಇದು 2.6 ಆದರೆ ಸಾಕು ಅನಿಸುತ್ತೆ ಅವಳಿಗೆ ಇವಾಗ. ಬಟ್ ಕಲರ್ ಆಪ್ಷನ್ ಆ್ಯಂಡ್ ಡಿಸೈನ್ಸ್ ಪ್ಯಾಟ್ರನ್ ತುಂಬ ಚೆನ್ನಾಗೈತೆ. ಅದಕ್ಕೋಸ್ಕರನೇ ಅವಳು ಮತ್ತು ತ್ರಿವೇಣಿ ನನಗೆ ಮತ್ತು ಅವಳಿಗೆ ಎಲ್ರಿಗೂ ಇಲ್ಲೇ ತೊಗೊಂಡಿದ್ರು ಲಾಸ್ಟ್ ಟೈಮು. ನಾವು ಇವಾಗ ಇಲ್ಲೇ ತೊಗೊಳ್ಳೋಣ ಅಂತ. ನಾನು ಬಂದಿರಲಿಲ್ಲ ಹೋದ ಸಲ, ಈ ಸಲ ನಾನು ಬಂದಿದ್ದೀನಿ, ಅಷ್ಟೇ ಡಿಫ್ರೆನ್ಸ್. ತುಂಬ ಕಲೆಕ್ಷನ್ಸ್ ಐತೆ. ಈಗ ಯಾವುದೋ ಹೊಸ ಥರದ್ದು ಇದು ತಂದ್ರೆ ಅದನ್ನ ಗೋಲ್ಡ್ ಕಲರ್ದು ಲಾಸ್ಟ್ ಸೈಜ್ ಯಾವ್ದು ಬರುತ್ತೆ? 2.8 2.12 ಆಯ್ತಾ? ತೋರಿಸಿ, ಇಷ್ಟಿರ್ತಾರ ಗೈಸ್. ಇದು 2.12 ಅಂತೆ. 2.6 ಕೇಳಿದೀನಿ, 2.8 ಕೇಳಿದೀನಿ, 2.10 2.12. ಎಷ್ಟು ದೊಡ್ಡಕೈತೆ. ಹಾ, ಹಿಂಗೆ ಬಿಚ್ಚೋಗ್ಬಿಡುತ್ತೆ. ಲಾಸ್ಟ್ ಅದೇನಾ 2.12? ಅದೆಲ್ಲ 2.12 ಕೇಳ್ತಾರೆ, ತಗೋತಾರ? ಇವ್ರದ್ದೆಲ್ಲ ಫುಲ್ಲು ಹೋಲ್ಸೇಲು. ಅಂದರೆ ಇವಾಗ ಶಾಸ್ತ್ರಗಳಿರುತ್ತಲ್ಲ, ಈವೆಂಟ್ಗಳಿಗೆ ತಗೊಳ್ಳೋದು. ನಮ್ಮ ಬ್ಯಾಂಗಲ್ ಶಾಪಿಂಗ್ ಮುಗೀತು. ಇವಾಗ ನಿಧಿಯವ್ರಿಗೋಸ್ಕರ ಕಾರ್ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಪಾರ್ಕಿಂಗ್ ಇರಲಿಲ್ಲ ಅಂತ ಹೇಳಿ ಔಟ್ಸೈಡ್ ಪಾರ್ಕಿಂಗ್ ಮಾಡಿದ್ದ. ಸೊ ಇಲ್ಲಿ ನನ್ನ ಸ್ಯಾರಿನೂ ಇದೆ ಗೈಸ್. ಯಾವ ಕಲರ್ ಇರ್ಬೋದು ಏನು ಅಂತ ಗೆಸ್ ಮಾಡಿ ನೋಡೋಣ. ಯಾವ ಕಲರ್ ಗೆಸ್ ಮಾಡ್ತೀರಾ? ಬಟ್ ಇಲ್ಲಿ ನಿಮಗೆ ಗ್ರೀನ್ ಕಲರ್ ಬ್ಯಾಂಗಲ್ ಕಾಣಿಸ್ತಿದೆ. ಬಟ್ ಗ್ರೀನ್ ಅಲ್ಲ, ಅವಳದು ನಂದು ಬೇರೆ ಕಲರೇ ಇದೆ. ಸುಮ್ಮನೆ ಮಮ್ಮಿಗೆ 1-2 ಬಳೆ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಅಷ್ಟೇ. ತಾಸರ್ ಅವರು ಫೈನಲ್ಲಿ ಸೆಕೆಂಡ್ ಬ್ರಾಂಚ್ನ ಓಪನ್ ಮಾಡ್ತಾ ಇದ್ದಾರೆ. ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್. ಹಾಯ್, ಹೇಗಿದ್ದೀರಾ ಅನ್ಸರ್ ಅವರೇ, ತಮ್ಮ ಅವರೇ? ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ, ಆಲ್ವೇಸ್. ನಮ್ದು ಮನೆ ದೇವ್ರು ಇದೆಯಲ್ಲ, ಮನೆ ದೇವ್ರು ಅಲ್ಲೇ ಇರೋದು. ನನ್ ಬ್ಲಾಗ್ ನ ಯಾರೆಲ್ಲ ಮಳವಳ್ಳಿಯವ್ರು ನೋಡ್ತಾ ಇದ್ದೀರಾ ಗೈಸ್, ವಿಸಿಟ್ ಮಾಡಿ. 16th ಅಲ್ವಾ? 16th. ಸೊ ಹೋಗಿ ವಿಸಿಟ್ ಮಾಡಿ. ಯಾರೆಲ್ಲ ಗೋಲ್ಡ್ ಹುಚ್ಚಿರುತ್ತೆ ಬೇಗ ಹತ್ರದಲ್ಲಿ ಇರುತ್ತೆ, ಹೋಗಿ ಪರ್ಚೇಸ್ ಮಾಡ್ತಾನೆ ಇರಿ, ಓಕೆನಾ? ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಡ್ತಾರೆ, ಜಾಸ್ತಿ ಐತೆ. ಅದು ಕಸ್ಟಮೈಸಿಂಗ್ ಎಲ್ಲ ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ಎಸ್ಪೆಷಲಿ ನಂದೇ ನೋಡಿರ್ತೀರಲ್ಲ, ಎಲ್ರಿಗೂ ಗೊತ್ತಲ್ಲ ನಮ್ಮ ಜ್ಯುವೆಲ್ಸ್ ಎಲ್ಲ. ನಂದು ಓವರಾಲ್ ಸೀಮಂತದ್ದೆಲ್ಲ ಅವ್ರ ಶಾಪಲ್ಲೇ ಮಾಡಿಸಿರೋದು. ಬಟ್ ಅದು ಮದರ್ ಗೋಲ್ಡೇನೆ, ಆದರೆ ಅದು ಉಪ್ಪಿನ ಅಂಗಡಿಲಿ ಇರೋದು. ಇವಾಗ ಮಳವಳ್ಳಿಲಿ. ನಮಗಂತೂ ತುಂಬ ಹತ್ರ ಇವಾಗ, ಅದೇ ಖುಷಿ.
ನಾನು ಗೋಲ್ಡ್ ಆ್ಯಂಡ್ ಡೈಮಂಡ್ ಎರಡೂ ನೋಡ್ತಾ ಇದ್ದೀನಿ. ಬಟ್ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆಲ್ಸೋ ನಾನು ಒಂದು ವೇರ್ ಮಾಡಿದ್ದೀನಿ. ಇದು ಸಿಕ್ಕಾಪಟ್ಟೆ ಎಲ್ಲ ಜಾಸ್ತಿ ಇಷ್ಟ ಆಗ್ಬಿಟ್ಟಿದೆ ನನಗೆ. ನೋಡೋಣ ಯಾವುದು ಫೈನಲೈಸ್ ಮಾಡ್ತೀನಿ ಅಂತ. ಅದ್ರ ಜೊತೆ ಇನ್ನೊಂದು 3-4 ಇದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಅಗೈನ್ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಇದಿಷ್ಟು ಇದಂತೂ ಎಲಿಫೆಂಟ್ ಇರೋದಕ್ಕೆ ಸಖತ್ತು ಮಸ್ತು ರೈಸ್. ಇದೊಂಥರ ರಿಚ್ಚಾಗೆ ಸಖತ್ತಾಗಿ ಕಾಣಿಸ್ತೈತೆ. ನನ್ನ ಡ್ರೆಸ್ಸಿಗೂ ಅದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಅಲ್ವಾ? ಯಾವ ತಗೊಂಡಾಗ್ಲೂ ಎಲಿಫೆಂಟ್ ಇದ್ದೇ ಇರುತ್ತೆ. ಬಟ್ ಇದು ಒಂಥರ ಚೆನ್ನಾಗಿರುತ್ತೆ. ಬೇಡ ಪಾಪ, ಅವ್ರು ಆಲ್ರೆಡಿ ಅದನ್ನ ಇಟ್ಕೊಂಡವ್ರೆ, ಕೈ ನೋವು ಬರುತ್ತೆ. ಪಿಂಕಿಗೆ ಗ್ರೀನ್ ಹಾಕೊಂಡ್ರೆ ಆಪೋಸಿಟ್ ಚೆನ್ನಾಗಿ ಕಾಣಿಸುತ್ತೆ. ಶಾಲಿನಿ ಅವರಂತೂ ರಿಸಿಪ್ಟ್ ತಗೊಡ್ಬೇಕು. ನೀವ್ ಹೇಳಿ, ನೀವಿಬ್ರು ಇದು ಚೆನ್ನಾಗಿದ್ಯಾ ನಿಜ ಹೇಳ್ಬೇಕು. ನೀವಿಬ್ರು ನಿಮ್ಗೆ ಶಾಲಿನಿ ಅವರ ಸೇಮ್ ಎಲ್ಲ ಡೈಮಂಡ್. ನೀವು ಡೈಮಂಡ್ ಹೌದು, ಅದೇ ಯೂನಿಕ್ ಆಗೈತೆ. ಸಖತ್ತಾಗೆ ಎಲ್ರು ಚೆನ್ನಾಗಿ ಇದ್ ಮಾಡ್ತೀರಲ್ವಾ? ನನಗೂ ಆಕ್ಚುಲ್ ಆಗಿ ಇಷ್ಟ ಆಯ್ತು. ಫೈನಲಿ ನಮ್ಮ ಡೈಮಂಡ್ ಶಾಪಿಂಗ್ ಮುಗೀತು. ನನಗೆ ಯಾವ ಥರ ಬೇಕಿತ್ತು ಅದೇ ಥರ ಸಿಕ್ಕಿದೆ. ಅದ್ರ ಜೊತೆ ನಮ್ಮ MS ಗೋಲ್ಡ್ ಆ್ಯಂಡ್ ಡೈಮಂಡ್ ಆಲ್ರೆಡಿ 8 ಇಯರ್ಸನ್ನು ಕಂಪ್ಲೀಟ್ ಮಾಡ್ತಿದ್ದೆ. ಅದಕ್ಕೋಸ್ಕರ ಏನೋ ಸ್ಪೆಷಲ್ ಆಫರ್ ಕೂಡ ನಡೀತಿದೆ. ಸೊ ನಮ್ಮ ಶಾಲಿನಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಇವಾಗ ಅದ್ರ ಬಗ್ಗೆ. ಹಾಯ್ ಮ್ಯಾಮ್. ಇದೇ ಮಂತು 14, 15, 16, 17 ನಮ್ಮ MS ಗೋಲ್ಡು 8 ಇಯರ್ ಆ್ಯನಿವರ್ಸರಿ ಇದೆ. ಸೊ ಆಫರ್ ಬಂದು ನಿಮಗೆ ಎಬೋ 5 ಗ್ರಾಮ್ಸ್ ಮೇಲೆ ಪರ್ಚೇಸ್ ಮಾಡಿದ್ರೆ ನಿಮಗೆ 8% ಮೇಕಿಂಗ್ ಚಾರ್ಜಸ್ ಇರುತ್ತೆ, 0% ವೇಸ್ಟೇಜ್ ಇರುತ್ತೆ, ಮತ್ತು ಗಿಫ್ಟ್ಸ್ ಕೂಡ ಇರುತ್ತೆ. ಮತ್ತು ನೀವು ಪರ್ ಕ್ಯಾರೆಟ್ ಮೇಲೆ ನಿಮಗೆ 25,000 ಡಿಸ್ಕೌಂಟ್ ಕೂಡ ಇರುತ್ತೆ ಡೈಮಂಡ್ಗೆ. ಸೊ ಎಲ್ಲರೂ ಶಾಪ್ನ ವಿಸಿಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. 14 to 17 ತನಕ ಇರುತ್ತೆ. ಬೇಗ ಬಂದು MS ಗೋಲ್ಡ್ ಆ್ಯಂಡ್ ಡೈಮಂಡ್ ರಾಮನಗರ ಆ್ಯಂಡ್ ಮೈಸೂರಲ್ಲೂ ಇರುತ್ತಾ? ಸೊ ಬೋತ್ ಸೈಡು ಇರುತ್ತೆ. ನಮಗೆ ನಿಯರ್ ಇರೋರು ಮೈಸೂರಲ್ಲಿ ಇಲ್ವಂತೆ, ಸಾರಿ ಗೈಸ್, ಓನ್ಲಿ ಫಾರ್ ರಾಮನಗರ. ಸೊ ಯಾರೆಲ್ಲ ಗೋಲ್ಡ್ ತೊಗೋಬೇಕು ಮತ್ತು ಇವಾಗ ಜಾಸ್ತಿ ಆಗಿದೆ ಅಂತ ಮೇಕಿಂಗು ವೇಸ್ಟೇಜ್ ಎಲ್ಲ ಯೋಚನೆ ಮಾಡ್ತಾ ಇರ್ತೀರಾ, ಓನ್ಲಿ 8%. ಬೇಗ ಬಂದು ವಿಸಿಟ್ ಮಾಡಿ. ಫೈನಲಿ ಡೈಮಂಡ್ ಪರ್ಚೇಸ್ ಆಯಿತು ಗೈಸ್. ಏನೆಲ್ಲ ಹಾಕೋತೀನಿ ಏನು ಅನ್ನೋದನ್ನ ನಿಮಗೆ. ಸೊ 2 ಬಾಕ್ಸು ಆ್ಯಂಡ್ ಇದರಲ್ಲಿ ಬ್ಯಾಂಗಲು, ಇಯರಿಂಗ್ಸು ಆ್ಯಂಡ್ ರಿಂಗ್ ಎಲ್ಲ ಇದೆ, ನೆಕ್ಲೆಸು ಎಲ್ಲ. ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ನಿಮಗೆ ಮಧು ಸೀಮಂತ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಮೀನ್ಸ್ ನಾನು ಬ್ಲಾಗ್ ಮಾಡ್ತೀನಲ್ವ, ನನ್ನ ಬ್ಲಾಗಲ್ಲಿ ಗೊತ್ತಾಗುತ್ತೆ, ಮಧು ಬ್ಲಾಗಲ್ಲ. ಸೊ ಇವಾಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಅದಾದಮೇಲೆ ಮಾರ್ನಿಂಗ್ ಬೇಗನೆ ಎದ್ದು ಮೈಸೂರಿಗೆ ಹೊರಡಬೇಕು. ಇವತ್ತೇ ಹೋಗ್ಬೇಕಿತ್ತು, ಬೇಜಾರು ಮಾಡ್ಕೊಂಡಿದ್ದಾಳೆ ಅವಳು. ಬಟ್ ಪಾಪುಗೇನೋ ಸ್ವಲ್ಪ ಇರುವೆ ಕಚ್ಚಿ ಪಪ್ಪುಗೆ ಚೂರು ಇದಾಗಿತ್ತು, ಹಾಗಾಗಿ ಇವತ್ತು ಹೋಗೋಕ್ಕಾಗಲಿಲ್ಲ. ಇವಾಗ ಹೋಗಿ ಎಲ್ಲ ಪ್ಯಾಕಿಂಗ್ ಮಾಡಬೇಕು ನಾನು. ಓಕೆ, ಹೊರಡೋಣ. ಡೈಮಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಇವಾಗ ನಾವು ನಮ್ಮ ಮನೆಯವರಿಗೋಸ್ಕರ ಚಿಕನ್ದು ಇದು ಲೆಗ್ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಪ ಅಷ್ಟು ತುಂಬ ಹೊತ್ತು ವೆಯ್ಟ್ ಮಾಡಿದ, ಮಾದು ಬರುತ್ತೆ ಅಂತ ತಿನ್ನೋದು ಬೇಡ, ನಮಗೂ ಲೆಗ್ ಪೀಸ್ ಕೊಡಿ ಅಂತ ಬಲ್ಕೊಬಿಟ್ಟವ್ರೆ. ಇವಾಗ ಮಾಡೋದು ಊಟ ಆದ ತಕ್ಷಣ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು. ಎಲ್ಲ ಒಂದು ಕಡೆ ಮರ್ಚಿಟ್ಟಿದ್ದೀನಿ, ನೀಟಾಗೆ ಎಲ್ಲ ಇಟ್ಕೊಂಡು ಪ್ಯಾಕ್ ಮಾಡ್ಕೋಬೇಕು. ನಿದ್ದೆನೂ ಗೊತ್ತೈತೆ ರೈಸ್ ಆವಾಗಲೇ ಬೆಳಗ್ಗೆ ಬೇಗ ಎದ್ದು ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸಿ ಸ್ವಲ್ಪ ಸ್ಪಿನ್ನಿಗೆ ಹೋಗ್ಬಿಟ್ಟು ಐಬ್ರೋಸು ಮತ್ತು ವ್ಯಾಕ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಐಬ್ರೋಸ್ ಎಲ್ಲ ಮಾಡಿಸಲ್ಲ, ಯಾಕಂದರೆ ನನಗೆ ಅದು ಪೇಯ್ನು ಅದೇನೋ ಒಂಥರ ಅನಿಸುತ್ತೆ, ಒಂಥರ ಹಿಂಸೆ ಅನಿಸುತ್ತೆ ನನಗೆ ಹೇಳ್ಬೇಕಂದ್ರೆ. ಹಂಗಾಗಿ ನಾನು ಐಬ್ರೋಸ್ ಮಾಡ್ಸೋದಿಲ್ಲ, ನಾನೇನು ರೇಜರಲ್ಲಿ ಮಾಡ್ಕೊತೀನಿ. ಇವಾಗ ಚಿಕನ್ ಲೆಗ್ ಪೀಸ್ನ ಬೇಯಿಸ್ತಾ ಇದ್ದೀನಿ ನಾನು. ಇದಾದಮೇಲೆ ಹೋಗಿ ಬಟ್ಟೆನ ಪ್ಯಾಕಿಂಗ್ ಮಾಡ್ಕೋಬೇಕು. ಚಿಕ್ಕಪ್ಪು 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 ಸೌತೆಕಾಯಿ ತಿಂತಿದ್ಯಾ ಕಂದಮ್ಮ? ಏಯ್ ಪಪ್ಪು ಚಿಗೆ ಇಲ್ಲೇನೋ ಆಗ್ಬಿಟ್ಟೈತೆ ಗೈಸ್. ಎಲ್ಲ ಮಗನೆ ಪಪ್ಪು ಎಲ್ಲ
ನೋಡಿ ಪಪ್ಪು ಅವ್ರಿಗೆ ಪಪ್ಪು ಇಲ್ಲಿ ಅಲ್ಲಿ ಕಣ್ಣು ಮುಚ್ಚಿದ್ರೆ ಏನೋ ಚುಚ್ಚುಕುಟೈತೆ ಅನಿಸ್ತದೆ ಮೋಸ್ಟ್ಲಿ. ಏನು ತಗೊಂಡಿಪ್ಪ? ಏನ ಮಮ್ಮಿ ಅದು ಏನು ಇರುವೆ ಎಲ್ಲ ಕರ್ತದೆ ಎಲ್ಲ ಮಗ್ನೆ ಅಲ್ಲಿ ನೋಡಿ ಹೆಂಗ್ ರೆಡ್ಡಗಾಗ್ಬಿಟ್ಟೈತೆ. ಪಾಪಚಿ ಏನಮ್ಮ? ಚಿಕ್ಕಪ್ಪು ಹಾಂ ಚಿಕ್ಕಪ್ಪುನ ಇದು ಚಿಕ್ಕಪ್ಪು ನೋಡಿ ಪಪ್ಪಂಗೆ ಊಟ ಹಾಕೊಡೋಣ. ಅಣ್ಣನ ಎದೊಳಿಸಿ ಹೋಗಿ. ಅಣ್ಣ ಎದೊಳು ಅನ್ನೋ. ಬಿಡು ಮಮ್ಮಿ. ಗೈಸ್ ಪಪ್ಪು ನೋಡಿ ಹೆಂಗ್ ಹೋಗಿದ್ದಾನೆ. ಮದು ನಿನ್ಗೆ ಬೈತಾರದು ಅವನು. ಪಪ್ಪು ಕುಡಿಯಪ್ಪ, ನೀರು ಕುಡಿಯಪ್ಪ. ನೀರು ಹೆಂಗ್ ಕುಡಿಯೋದು? ನೀರು ಕುಡಿ. ಅಲ್ಲಿ ಇವಾಗ ನಮ್ಮ ಬಟ್ಟೆಗಳನ್ನ ಪ್ಯಾಕಿಂಗ್ ಮಾಡೋ ಸಮಯ. ಇವರು ಇವಾಗ ಗ್ರೀನ್ ಟೀ ಕುಡಿತವ್ರೆ. ನನಗಿಲ್ಲಿ ಏನೇನೋ ತಲೆನೋವಾಗದೆ. ಏನು ತಲೆನೋವು ಹೇಳಿ? ಹಾಂ ಗೈಸ್ ಯಾವಾಗಲೂ ಏನಾದರೂ ಒಂದೊಂದು ತಲೆನೋವು ನನಗೆ. ಅದು ನಂದು ವರ್ಕ್ ಬಂದು ಇಲ್ಲಿ ತನಕ ಬಂದ್ಬಿಟ್ಟಿರೋದಕ್ಕೆ ಸ್ವಲ್ಪ ಎಲ್ಲ ಚೇಂಜಸ್ ಆಗ್ತಿದೆ ಇವಾಗ. ಹೆಂಗೈತೆ ಡೈಮಂಡು? ಹಾಂ ಚೆನ್ನಾಗೈತೆ. ಪಪ್ಪು ಮಧು ರಿಮೋಟ್ ಹಿಡ್ದವನೆ. ಮಧು ಅವನು ಓಡ್ತಾ ಬಿದ್ದವನೆ ಪಪ್ಪು. ಕೂಲರ್ ಅಲ್ಲಿ ಎ ಸಿ ಹಾಕೈತೆ, ಕೂಲರ್ ಹಾಕ್ಬೇಕಂತ. ಹಾ ಇದೆಲ್ಲ ಇವಾಗ ಜೋಡಿಸ್ಕೋಬೇಕು. ಲಾಸ್ಟ್ ಮೂಮೆಂಟಲ್ಲಿ ನನ್ನ ಸ್ಯಾರಿ ಚೇಂಜ್ ಆಗಿದೆ. ಯಾಕಂದರೆ ನಾನು ಡೈಮಂಡ್ ಹಾಕೋತಾ ಇರೋದ್ರಿಂದ. ಯಾವುದಕ್ಕೆ? ಚೆನ್ನಾಗೈತೆ, ಆದರೆ ಗೋಲ್ಡ್ ಬಂದ್ಬಿಟ್ಟೈತೆ ಮದು. ಇಲ್ಲಿ ಬಾರ್ಡರು ಗೋಲ್ಡ್ ಬಂದ್ಬಿಟ್ಟೈತಲ್ಲ. ನಾನು ಬೇರೆ ಕಾನ್ಸೆಪ್ಟ್ ಅನ್ಕೊಂಡು ಮಾಡಿಸಿದ್ದು ಅದನ್ನ ವರ್ಕ್ನ. ಬಟ್ ಎಲ್ಲ ಚೇಂಜಸ್ ಮಾಡಿದ್ವಲ್ಲ ಜ್ಯುವೆಲ್ಸ್ ಎಲ್ಲ. ಹಾಗಾಗಿ ಇವಾಗ ತುಂಬ ಇಷ್ಟಪಟ್ಟು ತೊಗೊಬಂದಿದ್ದು ಸ್ಯಾರಿ. ಆ ಸ್ಯಾರಿ ಹಾಕೊಳಕ್ಕೆ ಮತ್ತೆ ಋಣ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇನ್ನೊಂದು ಸ್ಯಾರಿ ಅದಕ್ಕೆ ಮ್ಯಾಚ್ ಆಗೋ ಅಂಥದ್ದು ಒಂದು ಕಲರ್ ಇತ್ತು ನನ್ನ ಹತ್ರ. ಅದನ್ನು ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಬಟ್ ನಮ್ಮ ಮಾದುಗೆ ಫಸ್ಟ್ ಇದ್ದಿದ್ದ ಕಲರೇ ತುಂಬ ಇಷ್ಟ ಆಯಿತು ತಾನೇ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಗಿದ್ದು? ನನಗೂ. ಏನು ಮಾಡೋದು ಇವಾಗ? ಕರೆಕ್ಟಾಗಿ ಹೇಳಿ ಒಂದು. ಅದನ್ನೇ ಬೇಕಿದ್ರೆ ಇದನ್ನು ಕಟ್ ಮಾಡಿಸ್ಬೇಕು ಮತ್ತೆ. ಮಾದು ಸೊಳ್ಳೆ ಹೊಡಿತವ್ರೆ. ಏನು ಮಾಡೋದು ಮಾದು? ಏನು ಮಾಡೋದು? ಅದೇ ಚೇಂಜ್ ಮಾಡ್ಸೋಣವಾ? ಏನೋ ಮಾಡ್ಸಾ ಇಲ್ಲ. ನಿನ್ನ ಐಡಿಯಾ ಹೇಳು. ಹಾಂ ಎದೊಳವ ಮಾದು, ನೀವು ಹೇಳಿ. ಅದೇ ಇರಲ್ಲ ಏನು? ಎರಡು ಚುನಗೋ ಪೂಜೆ ಆಧಾರ ಹಾಕೋ. ಅದಷ್ಟೇ ಡೈಲಾಗ್ ನಮ್ಮ ಯಜಮಾನ್ರು. ಅದು ಬಿಟ್ಟು ಏನು ಹೇಳೋದಿಲ್ಲ. ಓಕೆ ಗಾಯ್ಸ್, ಇವಾಗ ನಾನು ಪ್ಯಾಕ್ ಮಾಡಿ ಎಲ್ಲ ಮಾಡಿ ಮಲ್ಕೊಳ್ಳುವಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ. ನೋಡೋಣ ಏನು ಚೇಂಜಸ್ ಆಗುತ್ತೆ ಏನೂ ಗೊತ್ತಿಲ್ಲ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರಾ. ಹಾಂ, ನನ್ಗೆ ಗೊತ್ತು ನೀವು ಈ ಡೈಲಾಗ್ ಹೇಳ್ತೀರಿ ಅಂತ. ಗೈಸ್ ಈಗ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡ್ತವ್ರು ನೋಡಿ. ನೀನು ಸೀರೆ ಹಾಕೊಳ್ಳೋದಲ್ಲಲ್ವಾ, ಎರಡು ತಗೊಂಡಿರೋ, ನಿನ್ಗಲ್ಲಿ ಯಾವುದು ಓಕೆ ಆಗುತ್ತೆ ಅದನ್ನ ಹಾಕು ಅಂತ ಅಂತಾರದು. ಅದು ಒಂಥರ ಕರೆಕ್ಟೇನೆ. ನಮ್ಮ ಅದು ಥಿಂಕಿಂಗ್ ಸಕ್ಕದಾಗೈತೆ ಗೈಸ್. ನನಗೆ ಥಿಂಕಿಂಗ್ ಇರಲಿಲ್ಲ. ಎರಡು ಆಪ್ಷನಲ್ಲಿ ಇಟ್ಕೊಳ್ಳೋದು, ಯಾವ್ದು ಓಕೆ ಆಗುತ್ತೆ ಅದು ಹಾಕೊಳ್ಳೋದು. ಯಾಕೆ ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಮಲ್ಕೋಬೇಕು ನಾನು, ಅಲ್ವಾ ಮಾದು? ಅದಷ್ಟೇ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು.